ಏ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಂಬಿಕೆಟ್ಟವರಿಲ್ಲವೋ, ಅದು ಗುರುಗಳನ್ನೋ, ಹರಿಯನ್ನೋ, ನಾರಾಯಣನನ್ನೋ, ತಿಮ್ಮಪ್ಪನನ್ನೋ ಅಥವಾ ದೇವಿಯನ್ನು, ಯಾವುದೇ ದೇವರನ್ನು ನಾವು ನಂಬಿಕೆಯಿಂದ ನಂಬಿದಾಗ ಬಹುಶಃ ನಮಗೆ ಆ ಸಕಾಲಕ್ಕೆ ನಮಗೆ ಸಹಾಯವನ್ನು ಆಗದೇ ಇರಬಹುದು, ಫಲ ಆ ಟೈಮಿಗೆ ನಮಗೆ ಸಿಗದೇ ಇರಬಹುದು. ಆದರೆ ಒಂದಲ್ಲ ಒಂದು ದಿನ ಸಿಗುತ್ತೆ. ಆವಾಗ ಅನಿಸುತ್ತೆ ನಮಗೇನೆಂದರೆ, ಇಲ್ಲ ನಾನು ದೇವರ ಪೂಜೆ ಮಾಡಿದ್ದಕ್ಕೆ ಫಲ ಸಿಕ್ತು. ಇಷ್ಟೋ ಜನ ಕೇಳಿದ್ದೀನಿ, ನನಗೆ ರಾಯರೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಮ್ಮ, ಆದರೆ ರಾಯರು ಆವತ್ತು ನನ್ನನ್ನು ಕಾಪಾಡಿಬಿಟ್ರು, ನಾನು ಎಷ್ಟೋ ದಿನದಿಂದ ಮಾಡಿದ ಪೂಜೆಯ ಫಲಕ್ಕೆ ನನಗೊಳ್ಳೆ ಒಂದು ಫಲನ ಕೊಟ್ಟರು ಅಮ್ಮ ಅಂತ ಹೇಳ್ತಾರೆ. ಹಾಗೆ ನಂಬಿಕೆಟ್ಟವರಿಲ್ಲೋ ಗುರುಗಳ ಹಾಗೆ ಇಲ್ಲೊಬ್ಬರು ಭಕ್ತರಿದ್ದಾರೆ. ಎಂಥ ಭಕ್ತರು ಅಂದರೆ ತುಂಬ ಸ್ವಾಭಿಮಾನಿ, ಬಡತನದಲ್ಲಿದ್ದರೂ ತುಂಬ ಸ್ವಾಭಿಮಾನಿ. ಒಬ್ಬರ ಹತ್ರ ನನ್ನ ಕೈಯಲ್ಲಿ ಹಣ ಇಲ್ಲ ಅಂತ ಹೇಳಲ್ಲ, ಒಂದಕ್ಕೇನಕ್ಕೂ ಕೇಳಲ್ಲ. ಅವ್ರು ಕೇಳೋದು ಒಬ್ಬರ ಹತ್ರನೇ, ತನ್ನ ಒಡ ಹುಟ್ಟಿದ ತಂಗಿ ಹತ್ರ ಮಾತ್ರ ಕೇಳೋದು, ಮತ್ತು ಯಾರ ಹತ್ರನೂ ಕೇಳಲ್ಲ ಅವರು. ಅಂದರೆ ಎಲ್ಲಿ ನಾವು ಹಣವನ್ನು ಕೇಳುವುದರಿಂದ ಅವರೇನೋ ಅಂದ್ಕೊಬಿಡ್ತಾರೇನೋ, ಅದನ್ನ ಸ್ವಾಭಿಮಾನಕ್ಕೆ ಯಾಕೆ ನಾವು ಧಕ್ಕೆ ತಂದ್ಕೋಬೇಕು ಅಂತ. ಈಗಿನ ಕಾಲದವ್ರು ಬಿಡಿ, ಈಗಿನ ಕಾಲದವರು ಬಡವ್ರ ಹತ್ರ ಮಧ್ಯಮದವ್ರ ಹತ್ರ ಮಾತಾಡೋದಿಲ್ಲ, ದುಡ್ಡಿದ್ದವರು. ಯಾಕಂದರೆ ಅವ್ರಿಗೆಲ್ಲ ಹಣ ಕೇಳಿಬಿಡ್ತಾರೋ ಅಂತ. ಆದರೆ ಒಂದು ಯೋಚನೆ ಇರಲ್ಲ ಅವರಿಗೆ. ಬಡವರಾದರೂ ಸ್ವಾಭಿಮಾನದಲ್ಲಿ ಬದುಕ್ತಾರೆ, ಸ್ವಾಭಿಮಾನದಲ್ಲಿ ಇರ್ತಾರೆ ಅನ್ನೋದನ್ನು ಯೋಚನೆ ಮಾಡಲ್ಲ. ಇದ್ದವನು ಕೈ ಎತ್ತಿ ಕೊಡೋದು ಅದೊಂದು ಘನಕಾರ್ಯ. ಇದ್ದು ಮತ್ತೊಂದು ಯೋಚನೆ ಮಾಡ್ತಾರಲ್ವ ಅವರು, ಅದು ಅವ್ರಿಗೆ ಗೊತ್ತಿಲ್ಲದೆ ಇರುವಂಥ ವಿಷಯ. ಬಡವರಲ್ಲೂ ಮಧ್ಯಮ ವರ್ಗದವರಲ್ಲೂ ಸ್ವಾಭಿಮಾನ ತಮಗಿಂತ ಜಾಸ್ತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅಂಥ ಒಂದು ಹೆಣ್ಮಗಳಿಗೆ ಪ್ರತಿ ವರ್ಷನೂ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂಥದ್ದು. ಪ್ರತಿ ವರ್ಷ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾಳೆ. ಹಾಗೆ ಈ ಸಲನೂ ಮಾಡಬೇಕು ಅನಿಸುತ್ತೆ. ಆದರೆ ಮಾಡಬೇಕು ಅನಿಸೋದೌದು, ದುಡ್ಡು ಬೇಕಲ್ವಾ. ಯಾವಾಗಲೂ ಪ್ರತಿ ವರ್ಷ ಒಂದು 25, 30, 50 ಜನರಿಗೆ ಊಟಕ್ಕೆ ಹಾಕ್ತಾಳೆ. ಮತ್ತು ಇವರು ಸೇರಿ, ಯಾರಂದರೆ ಬ್ರಾಹ್ಮಣರನ್ನು ಸೇರಿ ಊಟಕ್ಕೆ ಹಾಕ್ತಾಳೆ. ಹಾಗೆ ಈ ಸಲ ಮಾಡಬೇಕಾದ್ರೆ ಟೈಮ್ ತಪ್ಪು ಹೋಗ್ಬಿಡ್ತು. ಮಗನ ಹುಟ್ಟಿದ ಹಬ್ಬಕ್ಕೆ ಮಾಡಬೇಕಿತ್ತು, ಹಣದ ಅಭಾವದಿಂದ ತಪ್ಪು ಹೋಯಿತು. ತಪ್ಪೋದಾಗ ದೇವರಲ್ಲಿ ಕೇಳ್ತಾಳೆ, ನನಗೇನಾದರೂ ದಾರಿ ಮಾಡಿಕೊಡಪ್ಪ, ನೀ ದಾರಿ ಮಾಡಿಕೊಟ್ರೆ ನಾನು ಸತ್ಯನಾರಾಯಣ ಪೂಜೆ ನಾನಂತೂ ಮಾಡಲೇಬೇಕು ಅಂತ ಯಾವ ಭಟ್ರ ಹತ್ರನೂ ಕೇಳಿದೆ. ಮೊನ್ನೆ 15ನೇ ತಾರೀಕಿಗೆ ತಾನೇ ಫಿಕ್ಸ್ ಮಾಡ್ತಾರೆ, 15ನೇ ತಾರೀಕಿಗೆ ಅಷ್ಟರೊಳಗೆ ಏನಾಗುತ್ತಂತ ನೋಡಿ. ಆ ಹೆಣ್ಣು ಮಗಳಿಗೆ ತಂಗಿ ಹತ್ರ ಯಾವಾಗಲೂ ಕೇಳುವಂಥದ್ದು. ತಂಗಿ ಸ್ವಲ್ಪ ಉತ್ತಮ ಇದರಲ್ಲಿದ್ದಾಳೆ. ತಂಗಿ ಯಾವತ್ತೂ ಅಕ್ಕನಿಗೆ ಸಹಾಯ ಮಾಡುವಂಥ ಗುಣ ಯಾವತ್ತೂ ಮಾಡ್ತಾಳೆ. ಅಕ್ಕನಿಗೆ ಅಕ್ಕ ಕೇಳೋಕ್ಕಿಂತ ಮುಂಚೆನೇ ಎಷ್ಟೋ ಸಲ ಸಹಾಯ ಮಾಡುತ್ತಿದೆ. ಮಂತ್ರಾಲಯಕ್ಕೆ ಹೋಗ್ತೀನಿ ಅಂದರೆ ಹಣ ಸಹಾಯ ಮಾಡ್ತಾಳೆ. ಆಮೇಲೆ ತಿರುಪತಿಗೆ ಹೋಗ್ತೀನಿ ಅಂದರೆ ಹಣ ಸಹಾಯ ಮಾಡ್ತಾಳೆ. ಬೃಂದಾವನಕ್ಕೆ ಹೋಗ್ತೀನಿ ಅಂದರೆ ಹಣ ಸಹಾಯ ಮಾಡ್ತಾಳೆ. ಎಲ್ಲೆಲ್ಲ ಕಡೆ ಹೋಗಿ ಬಂದಿದ್ದಾಳೆ ಹೆಣ್ಣುಮಗಳು, ಎಲ್ಲೆಲ್ಲ ಕಡೆ ಹೋಗಿ ಬಂದಿದ್ದಾಳೆ. ಅದರಲ್ಲಿ ತಂಗಿ ಪಾಲು ತುಂಬ ಇದೆ. ನನಗಂತೂ ಹೋಗೋಕ್ಕಾಗಲ್ಲ, ನಿನಗಿಷ್ಟ ಇದೆಯಲ್ವಾ, ನೀನೆಲ್ಲ ಕಡೆ ಹೋಗ್ಬಾ ಅಂತ ತಂಗಿ ಸಹಿತ ಕಳಿಸ್ಕೊಡ್ತಾಳೆ. ಅದು ಋಣಾನುಬಂಧ ಅಂತಾರಲ್ವಾ, ಒಡ ಹುಟ್ಟಿದವರು ಇವತ್ತು ಹುಟ್ಟುತ್ತಾ ದಾಯಾದಿಗಳಾಗ್ತಾರಂತೆ. ಇವರಿಬ್ಬರು ಅಕ್ಕ ತಂಗಿ ಹಾಗಾಗಿಲ್ಲ. ಇವರಿಬ್ಬರು ಅಕ್ಕ ತಂಗಿ ಹೇಗೆ ಅಕ್ಕ ತಂಗಿಯಲ್ಲ ಹಾಗೇ ಇದ್ದಾರೆ. ಈಗಿನ ಕಾಲದಲ್ಲಿ ಅಕ್ಕ ಶ್ರೀಮಂತಲಾದರೆ ತಂಗಿನ ಮರಿತಾಳೆ, ತಂಗಿ ಬಡವ ಆದಲೆ. ತಂಗಿ ಶ್ರೀಮಂತರಾದರೆ ಅಕ್ಕನ ಮರಿತಾಳೆ ಬಡವರಾದರೆ. ಇವ್ರಿಗೆ ಏನಪ್ಪ ಯಾವ ನೋಡು ನಾವು ದುಡ್ಡು ಕೊಡಬೇಕು ಅಂತ. ಆದರೆ ಹಾಗಿಲ್ಲ. ಆಗ ತಂಗಿಯಿಂದ ಸಹಾಯ ಆಗತ್ತೆ. ಯಾರ ಹತ್ರ ಕೈಯೊಡ್ಡಿ ಬೇಡಿಲ್ಲ. ಅವಳು ಹಾಕಿರೋದೇ ಭಾರ ಆ ತಿರುಪತಿ ತಿಮ್ಮಪ್ಪನ ಮೇಲೆ, ಜೊತೆಗೆ ರಾಯರ ಮೇಲೆ. ನೀವು ಮಾಡಿಸ್ಕೊಳ್ಳಿ. ನನಗಂತೂ ಒಂದು ದಿನ ತಪ್ಪು ಹೋಗ್ಬಿಡ್ತು, ಈಗ ಇನ್ನೊಮ್ಮೆ ಮಾಡಿಸ್ಕೊಳ್ಳಿಲ್ಲ ಅಂದರೆ ನಾನು ಈ ವರ್ಷದ ಸತ್ಯನಾರಾಯಣ ಪೂಜೆ ನನ್ನ ಹತ್ರ ಮಾಡೋಕ್ಕಾಗಲ್ಲ. ಜೊತೆಗೆ ವರ್ಷಕ್ಕೆ ಒಂದು ಸಲ ಆದರೂ ಇಂತಿಷ್ಟು ಜನರಿಗೆ ಊಟಕ್ಕೆ ಹಾಕ್ತೀನಿ ನಾನು. ಅದು ಆ ಖುಷಿಯನ್ನು ನನಗೆ ಕೊಡು. ಅದು ಹೆಂಗೆ ಕೊಡ್ತೀಯೋ ಗೊತ್ತಿಲ್ಲ. 15ನೇ ತಾರೀಕು ಫಿಕ್ಸ್ ಮಾಡಿದ್ದೀನಿ ನಾನು. ಮೊನ್ನೆ ಶುಕ್ರವಾರ 15ನೇ ತಾರೀಕು ಫಿಕ್ಸ್ ಮಾಡಿದ್ದೀನಿ. ಆ 15ನೇ ತಾರೀಕಿಗೆ ಸತ್ಯನಾರಾಯಣ ಪೂಜೆ ನಡೀಬೇಕು ಅಂತ. ಹಾಗೆ ನೋಡಿ, ದೇವರು ಕೊಡಬೇಕು ಅನಿಸಿದ್ರೆ, ಪೂಜೆ ಕರೆಕ್ಟಾಗಿ ಫಲ ಕೊಡಬೇಕು ಅಂತ ಅನಿಸಿದ್ರೆ, ನಾವು ನಿರೀಕ್ಷೆ ಮಾಡದೇ ಇರುವ ವ್ಯಕ್ತಿಯಿಂದಲೂ ಸಹಾಯ ಆಗುತ್ತೆ ನಮಗೆ. ಆವಾಗ ಹಾಗೆ ಎಲ್ಲರನ್ನೂ ಕರಿಬೇಕಲ್ವಾ.
ಹಾಗೆ ಒಂದು ವ್ಯಕ್ತಿಯನ್ನು ಕರೀತಾರೆ ಅವರು. ಅಂದರೆ ಹೀಗೆ ಮಾಮೂಲು ಕರೀತಾರೆ, ಇಲ್ಲ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀನಿ, ಇಷ್ಟು ದಿವಸ ಇಷ್ಟನೇ ತಾರೀಕಿಗೆ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳಕ್ಕೆ ಹೋದಾಗ ಅವ್ರು ಹೇಳ್ತಾರೆ ನಾನೊಂದಿಷ್ಟು ಹಣ ಸಹಾಯ ಮಾಡ್ತೀನಿ ಅಂತ. ಒಪ್ಕೊಳ್ಳಿಲ್ಲ ಇವರು ಮೊದಲು, ಬೇಡ 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 ನನಗೆ ಹಣ ಸಹಾಯ ಎಲ್ಲ ಬೇಡ, ನಾನು ಏನಾದರೂ ಮಾಡ್ಕೋತೀನಿ ಅಂತ. ಇಲ್ಲ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದೀಯಾ, ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ನಾನು ನಿನಗೆ ಹಣ ಸಹಾಯ ಮಾಡಲೇಬೇಕು. ಕೊನೆಗೂ ಅವರಷ್ಟೆಲ್ಲ ಹೇಳುವಾಗ ಅದೆಲ್ಲೋ ನನ್ನ ರಾಯರು ಜೊತೆಗೆ ನನ್ನ ನಾರಾಯಣ ಎಲ್ಲೋ ಪ್ರೇರಣೆಯನ್ನು ಕೊಟ್ಟಿದ್ದಾನೆ, ಯಾಕಂದರೆ ನಿರೀಕ್ಷೆನೇ ಮಾಡಿರಲಿಲ್ಲ ನಾನು ಅಂತಾರೆ. ಆ ಹೆಣ್ಣುಮಗಳು ಹೇಳ್ತಾರೆ ನಾನು ಅವ್ರು ಕಳಿಸ್ತಾರೆ ಅನ್ನೋ ನಿರೀಕ್ಷೆ ನನಗಿಲ್ಲಮ್ಮ. ಆಮೇಲೆ ಭಾಳ ಏನು ಹೇಳೋಕ್ಕಾಗಿಲ್ಲ, ಒಪ್ಕೊಂಡೆ ನಾನು. ಅಂತೂ ನಾನು ಕೊನೆಗೂ ಸತ್ಯನಾರಾಯಣ ಪೂಜೆಯನ್ನು ಒಂದು 50 ಜನ ಸೇರಿದ್ರಮ್ಮ, ಬ್ರಾಹ್ಮಣರನ್ನು ಸೇರಿ ಇತರರನ್ನು ಎಲ್ಲ ಸೇರಿ ಒಂದು 50 ಜನರಿಗೆ ಊಟಕ್ಕೆ ಹಾಕಿದ್ದೀನಮ್ಮ. ನನ್ನ ಯಥಾನುಶಕ್ತಿ ಏನು ಕೊಡಬೇಕೋ ಅವ್ರಿಗೆ ಕೊಟ್ಟಿದ್ದೀನಮ್ಮ ತಾಯಿ ನಾನು ಅಂತಾರೆ. ಅದಕ್ಕೆ ಹೇಳೋದು, ಆ ಹೆಣ್ಮಗಳು ಹೇಳೋದೇನು ಅಂದರೆ, ದೇವರನ್ನ ನಂಬಿ ಕೆಟ್ಟವ್ರು ಯಾರೂ ಇಲ್ಲ, ಆದರೆ ಕರ್ಮ ಅನ್ನೋದೊಂದು ಇರುತ್ತೆ. ಪಾಪ ಕರ್ಮ ಒಳ್ಳೇದೇ, ಯಾವುದು ಒಳ್ಳೆಯದು? ಪುಣ್ಯ ಕರ್ಮಗಳು ಒಳ್ಳೆಯದು. ಪಾಪ ಕರ್ಮಗಳು ನಮ್ಮ ಬೆನ್ನಟ್ಟಿದಾಗ ನೀವು ಎಷ್ಟೇ ಪೂಜೆ ಮಾಡಲಿ ಅದು ನಾವು ಅನುಭವಿಸಲೇಬೇಕು. ಅನುಭವಿಸದೆ ಅಂತ ಇರೋಕ್ಕೂ ಆಗಲ್ಲ. ಯಾಕಂದರೆ ನಾವು ಮಹಾಭಾರತ, ರಾಮಾಯಣ, ಕೃಷ್ಣ ಇದನ್ನೆಲ್ಲ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ದೇವತೆಗಳಿಗೆ ದೇವರಾಗಿ ಮನುಷ್ಯನಾಗಿ ಹುಟ್ಟಿದಂಥವರಿಗೆ ಬಿಟ್ಟಿಲ್ಲ ಈ ಕರ್ಮ ಫಲಗಳು. ಅಂಥದ್ರಲ್ಲಿ ಸಾಮಾನ್ಯ ಮನುಷ್ಯನಾಗಿ ನಾವು ಹುಟ್ಟಿದ್ದೇವೆ ಅಂದಮೇಲೆ ನಾವು ಎರಡನ್ನೂ ತಗೊಳ್ಳೋಕೆ ರೆಡಿ ಆಗಿರಬೇಕು. ಪುಣ್ಯನೂ ತಗೊಳ್ಳೋಕೆ ರೆಡಿ ಆಗಿರಬೇಕು, ಪಾಪನೂ ತಗೊಳ್ಳೋಕಿರಬೇಕು. ಪುಣ್ಯ ಇದ್ದರೆ ಸುಖನ ಅನುಭವಿಸ್ತೀವಿ, ಪಾಪ ಇದ್ದರೆ ಕಷ್ಟನ ಅನುಭವಿಸ್ತೀವಿ. ಆದರೆ ಜೊತೆಗೆ ನಾವು ನಂಬಿದಂಥ ದೇವರು ನಮ್ಮ ಜೊತೆಗೆ ಇದ್ದೇ ಇದ್ದಾನೆ ಅನ್ನೋದಕ್ಕೆ ನಂದು ಇವತ್ತು ಕತೆ ನಡೆದಿರೋದೇ ಒಂದು ಸ್ಫೂರ್ತಿಯಮ್ಮ. ಹೇಗೆ ನಡೆಸ್ಕೊಟ್ರು ಅಂದರೆ ನನ್ನ ಮನೆಯಲ್ಲಿ ಏನೂ ಇಲ್ಲ ಅನ್ನೋ ಹಾಗೆ ಇಲ್ಲ, ಅಷ್ಟು ಚಂದ ಮಾಡಿ ನಡೆಸ್ಕೊಟ್ರು ನನ್ನ ರಾಯರು ಮತ್ತು ನನ್ನ ನಾರಾಯಣ ಅಂತಾರೆ ನೋಡಿ. ಎಷ್ಟು ಒಳ್ಳೆ ಮಾತು. ಯಾವತ್ತೂ ದೇವರ ಮೇಲೆ ನಂಬಿಕೆಯನ್ನು ಕಳ್ಕೊಂಡ ಹೆಣ್ಣುಮಗಳು ಅಲ್ಲ. ಯಾಕಂದರೆ ತುಂಬ ತುಂಬ ಕಷ್ಟ ಇದೆ. ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತು, ಅವರಿಗೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತು. ಆದರೂ ಒಬ್ಬರ ಹತ್ರ ಹಣ ಕೊಡಿ ಅಂತ ಬೇಡಲ್ಲ, ಕೈ ಚಾಚೋದು ತಪ್ಪು ಅಂತಾರೆ. ಕೈ ಚಾಚೋದು ತಪ್ಪು. ಪ್ರೀತಿಯಿಂದ ಕೊಡೋದು ಬೇರೆ, ನಾವು ಕೈ ಚಾಚಿ ತಗೊಳ್ಳೋದು ಬೇರೆ. ಕೈ ಚಾಚಿ ತಗೊಂಡಾಗ ಅವರಿಂದ ನಿಷ್ಠೂರಕ್ಕೆ ಒಳಗಾಗ್ತೇವೆ ನಾವು. ಅವರು ಕೈ ಕೊಟ್ಟಾಗ ಅವ್ರ ಮೇಲೆ ಪ್ರೀತಿ ನಮಗೆ ಹೆಚ್ಚಾಗುತ್ತೆ. ಒಳ್ಳೆಯವ್ರು ಕೊಡಬೇಕಮ್ಮ, ಕೊಟ್ಟರೆ ಇಲ್ಲಿ ಕೊಟ್ಟುಬಿಟ್ಟು ಅಲ್ಲಿ ಹೇಳೋರು ಕೊಡಬಾರ್ದು. ಅದಕ್ಕೆ ಅವ್ರು ಒಳ್ಳೆಯವ್ರು ಯಾರು, ಹೇಳದೇ ಇರೋರು ಯಾರು ಅಂತ ಗೊತ್ತಾಗಲ್ಲ. ಅದಕ್ಕೆ ನಾವು ಅವ್ರ ಹತ್ರ ಬೇಡದೇ ಇದ್ದರೆ ಒಳ್ಳೇದಲ್ವಾ, ಕೇಳದೇ ಇದ್ದರೆ ಒಳ್ಳೇದಲ್ವಾ, ಈ ಲೆಕ್ಕದಲ್ಲಿ ಯೋಚನೆ ಮಾಡೋರು. ಅಂದರೆ ದೇವರನ್ನ ನಾವು ಆರಾಧನೆ ಮಾಡಿದರೆ ನಮ್ಮ ಸಕಾಲಕ್ಕೆ ನಮಗೇನು ಬೇಕು ಅದನ್ನು ಖಂಡಿತ ಮಾಡಿಕೊಡ್ತಾರೆ. ಸ್ವಲ್ಪ ಡಿಲೇ ಆಗಬಹುದು ಅಷ್ಟೇ. ನಾನು ಯಾಕಂದ್ರೆ ಆಗಸ್ಟಲ್ಲಿ ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ. ಆದರೆ ನಾನು ಈಗ ಮಾಡಿದ್ದೀನಿ ಅಂದರೆ ನನ್ನ ದೇವರು ನನ್ನ ಕೈ ಹಿಡಿದಿದ್ದಾನೆ ಅಂತ ಲೆಕ್ಕ. ಅದಕ್ಕೆ ಎಲ್ಲರಿಗೂ ಒಂದು ಸಂದೇಶವನ್ನು ಕೊಡಿಯಮ್ಮ. ಏನಂದರೆ ನಂಬಿದ ಮೇಲೆ ಕೈ ಬಿಡೋದಿಲ್ಲ. ನಂಬಿಕೊಂಡು ನಂಬದೇ ಇರುವ ಹಾಗೆ ಇರಬೇಡ. ನಂಬು, ಕಷ್ಟನೋ ಸುಖನೋ ನಂಬು. ನೀನೇ ಕೊಟ್ಟಿದ್ದೀಯಾ, ನೀನೇ ಸರಿ ಮಾಡಬೇಕು, ಅದನ್ನು ನಂಬು. ಅದನ್ನು ಕೊಡಿ ಅಮ್ಮ ಜನರಿಗೆ. ಸ್ವಾಭಿಮಾನದಿಂದ ನಾನು ಬದುಕದೆ ಅಂತ ಎಲ್ಲರೂ ಬದುಕಬೇಕು ಅಂತೇನಿಲ್ಲ. ಆದರೆ ಆ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಹಾಗೆ ಏನಾದರೂ ಇದ್ದರೆ ದಯವಿಟ್ಟು ಇದು ಮಾಡಬೇಡಿ. ಅಂಥವ್ರ ಹತ್ರ ಹಣ ಕೇಳೋದು, ಸಹಾಯ ಕೇಳೋದನ್ನು ಖಂಡಿತ ಮಾಡಬೇಡಿ ಅಂತ ಹೆಣ್ಣುಮಗಳು ಜನರಿಗೆ ಒಂದು ಸಂದೇಶವನ್ನು ಕೊಡಿ ಅಂತ ಹೇಳಿದಾಳೆ. ಆ ಭಕ್ತಿ, ಆ ಭಾವ, ಆ ಒಂದು ಶ್ರದ್ಧೆ ಎಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂದರೆ, ಇವತ್ತು ನಾವು ಹಣ ಇದ್ದವ್ರು, ಎಷ್ಟೋ ಜನ ಹಣ ಇದ್ದವರು, ಅಯ್ಯೋ ಬಿಡಿಯಮ್ಮ ಏನು ಪೂಜೆ ಮಾಡೋದು, ಪೂಜೆ ಮಾಡಿ 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 ಸಾಕಾಯಿತು, ಯಾವುದೂ ಒಂದಿದಿಲ್ಲ ಅಂತಾರೆ. ಆದರೆ ಏನೂ ಇಲ್ಲದ ಈ ಹೆಣ್ಣುಮಗಳು ಒಂದು ಸೇವೆ ಮಾಡ್ತಾಳೆ ಅಂದರೆ ಮೆಚ್ಚಬೇಕು. ಆ ಸೇವೆಯ ಹೇಳುವಂಥ ರೀತಿ, ಅದನ್ನೆಲ್ಲ ಹೇಳುವಾಗ ಅಪ್ಪ ಇಷ್ಟು ಭಕ್ತಿ, ನಾವೆಲ್ಲ ಕೊಚ್ಕೊಂಡು ಏನು ಪ್ರಯೋಜನ ಇಲ್ಲ, ನಾನು ಅಷ್ಟು ಭಕ್ತಿ ಮಾಡ್ತೇನೆ, ಇಷ್ಟು ಭಕ್ತಿ ಮಾಡ್ತೇನೆ ಅಂತ. ಆದರೆ ನಿಜವಾದ ಭಕ್ತಿಗಳು ಇದು ನಿಜವಾದ ಭಕ್ತಿ. ಹಾಗಾಗಿ ಪ್ರತಿಯೊಬ್ಬರು ನಂಬಾಗಿದೆ ನಮ್ಮ ರಾಯರನ್ನು, ನಂಬಿದ್ದೀವಿ. ನಂಬಿದಂಥ ನಮ್ಮ ರಾಯರನ್ನು ನಮ್ಮ ಕೈ ಬಿಡೋದಿಲ್ಲ. ನಮ್ಮ ರಾಯರು ಖಂಡಿತ ನಮ್ಮ ಕೈ ಹಿಡಿದು ನಡೆಸ್ತಾರೆ. ನಮ್ಮ ಕೈ ಹಿಡಿದು ನಡೆಸಿದಂಥ ನಮ್ಮ ರಾಯರು ಯಾವತ್ತೂ ನಮ್ಮ ಜೊತೆಗಿರ್ತಾರೆ, ನಮ್ಮೆಲ್ಲರ ಜೊತೆಗಿರ್ತಾರೆ, ನಮ್ಮೆಲ್ಲರನ್ನ ಕಾಪಾಡ್ಕೋತಾರೆ ನನ್ನ ರಾಯರು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.